ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸಹಕಾರ ಸಂಘ ಅಂದ್ರೆ ಹೆಸರೇ ಹೇಳುವಂತೆ ಪರಸ್ಪರ ಸಹಕಾರದಿಂದ ಏಳಿಗೆ ಆಗುವುದು. ಈ ಭವ್ಯ ಕನಸಿನೊಂದಿಗೆ ದೇಶಾದ್ಯಂತ ಲಕ್ಷಾಂತರ ಸಹಕಾರ ಸಂಘಗಳು, ಲಕ್ಷಾಂತರ ಸಹಕಾರ ಬ್ಯಾಂಕ್ಗಳು ಜನ್ಮ ತಾಳಿದ್ವು. 20 ವರ್ಷಗಳ ಹಿಂದಿನ ತನಕ ಈ ಸಹಕಾರ ಸಂಘಗಳು ಮತ್ತು ಬ್ಯಾಂಕ್ಗಳು 90% ಶುದ್ಧವಾಗಿದ್ವು. ಆ ನಂತರ ಸಹಕಾರಿ ಕ್ಷೇತ್ರಕ್ಕೂ ರಾಜಕೀಯ ಭೂತ ಪ್ರವೇಶ ಮಾಡಿತು. ಅದರೊಟ್ಟಿಗೆ ಭ್ರಷ್ಟಾಚಾರ, ದುರಾಚಾರ, ಅನಾಚಾರಗಳು ಅಂಟಿಕೊಂಡು ಈಗ ಆ ಸಂಘಗಳಿಗೆ ನಡೆಯುವ ಚುನಾವಣೆಗಳಿಗೆ ಲಕ್ಷಗಟ್ಟಲೆ ಹಣ ಬೇಕು ಎಂಬಂತ ದುಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಅಪವಾದ ಮಳವಳ್ಳಿಯ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ. ಹೌದು, ಇವತ್ತು ಒಕ್ಕಲಿಗ, ವೀರಶೈವ, ಬ್ರಾಹ್ಮಣ, ಕುರುಬ, ಕುಂಬಾರ, ಬೆಸ್ತ, ಸವಿತ, ಪರಿಶಿಷ್ಟ ಜಾತಿ, ಪಂಗಡ ಹೀಗೆ ಎಲ್ಲಾ ಜಾತಿಗಳು ಕೂಡ ತಮ್ಮ ಜಾತಿಯವರನ್ನ ಸೇರ್ಸ್ಕೊಂಡು ಸಂಘಟನೆ ಮಾಡ್ಕೊಂಡಿವೆ. ಆದ್ರೆ ಈ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಇದರಲ್ಲೂ ವಿಭಿನ್ನತೆ ಮೆರೆದಿದೆ. ಕಳೆದ 6 ವರ್ಷಗಳ ಹಿಂದೆ ಮಳವಳ್ಳಿಯಲ್ಲಿ ಎಲ್ಲಾ ಜಾತಿಗಳ ಜನರನ್ನು ಸೇರಿಸಿಕೊಂಡು ಜನ್ಮ ತಾಳಿದ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಆರಂಭದಿಂದಲೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಾ ಷೇರುದಾರರು ಮಾತ್ರವಲ್ಲ, ಸಾರ್ವಜನಿಕರ ಮನ್ನಣೆಗೂ ಪಾತ್ರವಾಗುತ್ತಾ ದಾಪುಗಾಲಿಟ್ಟಿದೆ. ಅಂದ್ರೆ ಪ್ರತಿ ವರ್ಷ ತನ್ನ ವಾರ್ಷಿಕ ಸಭೆಯ ದಿನದಂದು ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು, ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ಷೇರುದಾರರ ಮಕ್ಕಳನ್ನು ಪುರಸ್ಕರಿಸುವುದು, ಸೊಸೈಟಿಯಲ್ಲಿ ಹೆಚ್ಚು ವ್ಯವಹಾರ ಮಾಡುವ ಷೇರುದಾರರನ್ನ ಗೌರವಿಸುವ ಕಾಯಕವನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿಕೊಂಡು ಬರ್ತಿದೆ. ಈ ವರ್ಷ ನಡೆದ ಕಾರ್ಯಕ್ರಮದ ತುಣುಕುಗಳು ಇಲ್ಲಿವೆ ನೋಡಿ. ಈ ಸೊಸೈಟಿಯ ಸಾಧನೆಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ಬೇರೆ ಮೇಲೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥವ್ರು ಅಂಥವರೆಲ್ಲ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಭಾಗವಹಿಸಿ ಕೆಲವು ಮಾತಾಡುವಂಥ ಅವಕಾಶ ಸಿಕ್ಕಾಗಿ ನಮ್ಮೆಲ್ಲರೂ ನಾನು ಇದು ಇಲ್ಲಿ ಸನ್ಮಾನ ಅಂದ್ರೆ ಬಹಳ ವಿಶೇಷವಾಗಿ ಮಾಡ್ತಾರೆ. ನನಗೆ ಅದೇ ಒಂದು ಸಂತೋಷ. ಸಹಕಾರ ಸಂಘ ನಡೆಯೋದೇ ಕಷ್ಟ. ಅಲ್ಲೊಂದು ಜನರಲ್ ಬಾಡಿ ಇನ್ನೊಂದು ಜನರಲ್ ಬಾಡಿ ನಾನು ಹೋಗ್ಬೇಕಿತ್ತು ಅದು ಮೀಟಿಂಗ್ ಅಂತ. ಸರ್ವಸದಸ್ಯ ಸಭೆ ನಡೆಯೋದೇ ಕಷ್ಟ. ಕೆಲವು ಕಡೆ ಆಚಾರ್ಯ ಕಡೆ ಕೆಲವು ಕಡೆ ನಡೆಯೋದೇ ಕಷ್ಟ. ಕೆಲವು ಕಡೆ ಮೊದಲೇ ತಯಾರು ಮಾಡ್ಕೊಂಡು ಇರ್ತಾರೆ. ಮೊದಲೇ ಏನೋ ಉತ್ತರ ಹೇಳಬೇಕು ತಯಾರು ಮಾಡಿಕೊಂಡು ಹೋಗಿ ಹೋಗಿ ಇನ್ನು ಕೆಲವು ಕಡೆ ಮೊದಲೇ ತಯಾರು ಮಾಡಿಕೊಂಡು ಇದು ಕನ್ನಡ ಕಡೆ ಹೋಗಬಹುದು. ಯಾಕೆ ಮಾತು ಹೇಳಿದ್ರೆ ಇಷ್ಟು ಚೆನ್ನಾಗಿ ನಡೆಯೋ ಸಂಘ ನಮ್ಮನ್ನು ಬಹಳ ಇದ್ದಾವೆ. ಇರೋದೇ ಸಂಘ ನಡೆಯಬೇಕು ಸಹಕಾರ ಕೆಲವು ಕಡೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಜನರಲ್ ಬಾಡಿ ನಡಿಬೇಕಾದ್ರೆ ಬೇರೆ ಸಂಘಗಳು ಕೂಡ ಅವ್ರ ಚಪ್ಪಲಿ ಹೊರಗಡೆ ಬಿಟ್ಕೊಳ್ತಾರೆ. ಚಪ್ಪಲಿ ಹೊರಗಡೆ ಇರಲಿ, ಇಲ್ಲ ಯಾವ ರಾಜಕೀಯ ಬೆಳೆಸೋದು ಬೇಡ. ಒಂದು ದೊಡ್ಡ ಸಕ್ಕರೆ ಕಾರ್ಖಾನೆ ಸುಮಾರು 15-16 ಸಾವಿರ ಸಕ್ಕರೆ ಕಾರ್ಖಾನೆ. ಒಬ್ಬ ಸದಸ್ಯರು ಎಲ್ಲೋ ಅಧ್ಯಕ್ಷರು ಕೇಳ್ತಾರೆ, ಸ್ವಾಮಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸಿದಿರಲ್ಲ, ಇದಕ್ಕೆ ಎಷ್ಟು ದುಡ್ಡು ಆಗಿದೆ? ಅದಕ್ಕೆ ಅಧ್ಯಕ್ಷರು ಉತ್ತರ ಹೇಳ್ತಾರೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಸಹಕಾರ ಸಂಘದ ಜನರಲ್ ಬಾಡಿಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಹೊರಟು ಹೋಗ್ತಾರೆ. ಅಂತ ಸಂಘಗಳು ನಮ್ಮಲ್ಲಿ ಇದ್ದಾವೆ. ಅದು ಇರೋದ್ರಲ್ಲಿ ಇವತ್ತು ಸಹಕಾರ ಚಳವಳಿ ಉಳ್ಕೊಂಡಿದೆ. ಭಾರತದಲ್ಲಿ ಸುಮಾರು 8,64,000 ಸಹಕಾರ ಸಂಘಗಳು, ಕರ್ನಾಟಕದಲ್ಲಿ ಸುಮಾರು 46,500 ಸಹಕಾರ ಸಂಘಗಳು. ಆದರೆ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಂತ ಸಹಕಾರ ಸಂಘಗಳು ಭಾರತದಲ್ಲಿ 4,400 ಮಾತ್ರ. ಕರ್ನಾಟಕದಲ್ಲಿ 15,000 ಮಾತ್ರ. ಅಂದ್ರೆ ಎಲ್ಲವೂ ಪಾರದರ್ಶಕವಾಗಿರುತ್ತೆ, ಎಲ್ಲವೂ ಸದಸ್ಯರು ಅನುಕೂಲವಾಗಿ ನಡೆಸ್ತಾರೆ. ಅಷ್ಟೇ ಅಲ್ಲದೆ ಇಂಥ ಸಾಧಕರಿಗೆ ಸನ್ಮಾನ ಅಂತ ಹೇಳಿ ಯಾವುದೋ ರಂಗದಲ್ಲಿ ಸಾಧನೆ ಮಾಡೋರು ಅವ್ರನ್ನ ಕರೆದು ಸನ್ಮಾನ ಮಾಡೋ ಸಂಘಗಳು
ಕೆಲವು ಮಾತಾಡಿದ್ದಾರೆ. ಸೊ ಇದರಿಂದಾಗಿ ಸಹಕಾರ ಚಳವಳಿ ಎಷ್ಟೇ ಎಡರು ತೊಡರುಗಳಿದ್ರೂ ಕೂಡ ಅಲ್ಲಿ ವ್ಯವಸ್ಥೆಯ ಒಂದು ಮಾರ್ಗದರ್ಶನ ಇಲ್ಲ, ಏನೋ ಮಾಡ್ಕೊಂಡು ಹೋಗ್ತಾರೆ ಇದ್ರೂ ಕೂಡ ಸಂಘದ ಮಟ್ಟದಲ್ಲಿ ಜಾಗೃತರಾಗಿ ಮುಖ್ಯಬೇಕಾಗಿದ್ದ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು, ಎರಡನೇದು ಗುರುಪ್ರಸಾದ್ ಅವರ ಸಲಹೆಗಾರ ಜೊತೆಗೆ ಸ್ಟಾಫ್ ಅಥವಾ ಸಿಬ್ಬಂದಿಗಳು, ಇವರು ಸರಿಯಾಗಿ ಇಟ್ಬಿಟ್ರೆ ಸದಸ್ಯರಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ, ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಸೊ ನೋಡಿ, ಇಲ್ಲಿ ಬೇರೆ ಬೇರೆ ವರ್ಗದವರು ಕರೆದ್ರು, ನನಗೂ ಕೂಡ ಪ್ರಶಸ್ತಿ ಇದು ಸನ್ಮಾನ ಮಾಡಿದ್ರು ಒಂದ್ಸಾರಿ, ಇನ್ನೊಂದ್ 2-3 ಸಾರಿ ಬರಲೇಬೇಕಂತ ಕರೆದ್ರು, ಅವರು ಕೂಡ ಹೇಳಿ ಅವ್ರಿಗೆ ಯಾರು ಸಹಕಾರದ ಬಗ್ಗೆ ಒಂದು ಗೌರವ ಉಳಿಯುತ್ತೆ. ಉತ್ತಮವಾದ ಸೇವೆಯನ್ನ ಬೇರೆ ಬೇರೆ ರಂಗದಲ್ಲಿ ಮಾಡ್ತಕ್ಕಂಥವರಿಗೆ ಸನ್ಮಾನವನ್ನು ಮಾಡಿಬಿಟ್ಟು ಅವರು ಪುರಸ್ಕಾರ ಮಾಡಿದಾಗ ಒಂದು ಒಳ್ಳೆಯ ಸಂದೇಶ ಕೊಡಬಹುದು. ಸೊ ಈ ಒಂದು ಸಭೆಗೆ ಸಮಾರಂಭಕ್ಕೆ ಇವತ್ತು ಇಲ್ಲಿ ಆಹ್ವಾನಿಸಿ ಉದ್ಘಾಟನೆ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರ ಜೊತೆ ಅವಕಾಶ ಕೊಟ್ಟಂತ ಗುರುಪ್ರಸಾದ್ ಅವರಿಗೆ, ಅಧ್ಯಕ್ಷರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಸೊಸೈಟಿಯ ಸದಸ್ಯರು ಮತ್ತೆ ಗ್ರಾಮಸ್ಥರಿಗೆ ನಮಸ್ಕಾರ. ಮೊದಲಿಗೆ ಧನ್ಯವಾದಗಳು. ನನ್ನ ಮನದಲ್ಲಿ ಮುಖ್ಯವಾಗಿ ಒಪ್ಪಿಕೊಂಡು ನನ್ನನ್ನು ಗುರುತಿಸಿದ್ದಕ್ಕೆ ನನ್ನ ಎಲ್ಲರಿಗೂ ಮಳವಳ್ಳಿ ಇವತ್ತು ಮೊದಲೇ ವೇದಿಕೆ ಮೇಲೆ ಪೊಲೀಸ್ ಆಫೀಸರ್ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದ್ರೆ ನಮ್ಮ ಅಪ್ಪ ಪೊಲೀಸ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿದ್ರು. ಇವತ್ತು ಪೊಲೀಸರ ಮಕ್ಕಳು ಒಂದೇ ಊರಲ್ಲಿ ಬೆಳೆಯಲ್ಲ. ನಾನು ಹುಟ್ಟಿದ್ದು ಅಕ್ಕಿ ಹೆಬ್ಬಾಳು, ಗ್ಯಾರಗಟ್ಟೆ, ಓದಿದ್ದು KRS. 8ನೇ ಕ್ಲಾಸಿಂದ ಮಳವಳ್ಳಿ ಬಂದೆ. ಯಾಕಂದ್ರೆ ನಮ್ಮ ಅಪ್ಪ ಮಳವಳ್ಳಿ ಟ್ರಾನ್ಸ್ಫರ್ ಆಗಿದೆ, ಇಲ್ಲೇ ರಿಟೈರ್ಡ್ ಆದವರು. ಸೊ 8ನೇ ಕ್ಲಾಸಿಂದ ನಾನು PUC ತನಕ ಮಳವಳ್ಳಿ ಓದಿದ್ದು. ಆಮೇಲೆ ನಾನು ಮೈಸೂರು MA ಜರ್ನಲಿಸಂ ಮುಗಿತಿದ್ದಾಗೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ನಾನು ಮಳವಳ್ಳಿ ಇರಬೇಕಾದ್ರೆ ನಾನು ಪತ್ರಿಕೆಗಳಲ್ಲಿ ಬರೀತಾ ಇದ್ದೆ. ಅವಾಗ ಬರ್ತಿದ್ದು ಹೆಸರಾಗಿ ಮಳವಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾರ್ಥಿನಿ ಓದ್ತಾ ಇದ್ದಾರೆ ಅಂತ. ಅವಾಗಲೇ ನಮಗೆ ಮಳವಳ್ಳಿಯ ಮೊದಲ ಪತ್ರಕರ್ತೆಲ್ಲ ಅಂತ ಭಾರಿ ಖುಷಿ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಪತ್ರಿಕೆ ಬರ್ತಾ ಇತ್ತು, ಕನ್ನಡಪ್ರಭ, ಪ್ರಜಾವಾಣಿ. ರಾತ್ರಿ ಅವರು ನೈಟ್ ಹೋದಾಗ ಪತ್ರಿಕೆ ನೋಡಿ ನನ್ನ ಆರ್ಟಿಕಲ್ ನನ್ನ ಹೆಸರು ಇರೋದು ನೋಡಿ ಮಧ್ಯರಾತ್ರಿಯೇ ತಗೊಂಡ್ಬಂದು ನಾನು ತೋರಿಸಿದ್ರು, ನೋಡಿ ನನ್ನ ಆರ್ಟಿಕಲ್ ಪ್ರಿಂಟ್ ಆಗಿದೆ, ನಾಳೆ ಪೇಪರ್ ತಂದು ಕೊಡ್ತೀನಿ ಅಂಗಡಿಯಿಂದ ಅಂತ ಹೇಳ್ತಾ ಇದ್ರು. ಅಂದ್ರೆ ನನಗೂ ಪತ್ರಿಕೋದ್ಯಮ ಅಲ್ಲಿಂದ ಶುರು ಆಗಿದೆ. ನಾನು ಓದ್ಬೇಕಾದ್ರಿಂದಲೇ ಈ ಪತ್ರಿಕೆ ಬರೆಯೋದು, ಲೇಖನಗಳು, ಅದು ನನ್ನನ್ನ ಇವತ್ತು ಎಡಿಟರ್ ಸ್ಥಾನಕ್ಕೆ ತಗೊಂಡು ನಿಲ್ಲಿಸಿದೆ. ಅದಕ್ಕೆ ಮುಂದೆ ಅಂದ್ರೆ ಎಷ್ಟು ಪತ್ರಿಕೆಗಳು, ಏನ್ ಬೇಕಾದ್ರೂ ಓದು, ಎಷ್ಟು ಬೇಕಾದ್ರೂ ಓದು ಅಂತ ಅಷ್ಟು ಪುಸ್ತಕ ಓದ್ತಾ ಇದ್ದೆ ನಾನು. ನಿಮ್ಗೆ ಗೊತ್ತಿದೆ, ಬಡ ಪೊಲೀಸ್ಗೆ 4 ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆ ಅಂತ. ಅದ್ರಲ್ಲಿ ನಾವು 4 ಹೆಣ್ಮಕ್ಳು, ಒಬ್ಬ ಅಣ್ಣ. ಸೊ ನಾವು ಅಷ್ಟು ಜನರು ನಮ್ಮನ್ನೆಲ್ಲ ನಮ್ಮ ಓದಿ ವಿದ್ಯಾವಂತರು ಮಾಡಿದ್ರು. ಅದ್ರಲ್ಲಿ ನಾನು ಇವತ್ತು ಈ ಸ್ಥಾನ ಬಂದಿದ್ದೀನಿ ಅಂದ್ರೆ ಅದು ನಮ್ಮ ತಂದೆ ಕಾರಣ. ಆದ್ರೆ ನನಗೆ ಈ ಸ್ಥಾನ ಸಹ ಇಲ್ಲ. ಸೊ ಹಂಗಾಗಿ ಅವರಿಗೂ ನನ್ನ ಈ ಸ್ಥಾನದಲ್ಲಿ ಕೂಡ ಆಗ್ತಿಲ್ಲ ಒಂದು ಬೇರೆ. ಆದ್ರೆ ನೀವೆಲ್ಲ ಸೇರಿ ನಮ್ಮ ಊರಿನವರೇ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿರೋದು ಬಹುಶಃ ನನಗಿಂತ ನಮ್ಮ ತಂದೆ ತಾಯಿಗೆ ಹೆಚ್ಚು ಸಂತೋಷ. ಮಳವಳ್ಳಿಯವರೇ, ಇಲ್ಲ ರಾಗಿ ಮುನ್ನಳ್ಳಿ ನಮ್ಮ ತಾಯಿ, ಶೆಟ್ಟಳ್ಳಿ ನಮ್ಮ ತಂದೆ. ಸೊ ಅವರಿಗೆ ಮಳವಳ್ಳಿ ಜೊತೆ ಒಂದು ತುಂಬಾ ಬಾಂಧವ್ಯ ಇತ್ತು. ಸೊ ಹಾಗಾಗಿ ನಾನು ನನ್ನ ಹೆಸರು ಜೊತೆ ಮಳವಳ್ಳಿಯನ್ನು ಸೇರಿಸಿಕೊಂಡೆ. ಸೊ ಮಳವಳ್ಳಿ ಅಂತ ಬಂದ್ರೆ ತುಂಬಾ ಜನ ಪತ್ರಕರ್ತರು ನನ್ನ ಜೊತೆ ಸಂಪರ್ಕ ಮಾಡಿದ್ರು. ನೀವು ಮಳವಳ್ಳಿಯವರ ಕೇಳಿರೋಲ್ಲ ಅಂತ. ಎಡಿಟರ್ ಆದ್ಮೇಲೆ ತುಂಬಾ ಜನ ಪತ್ರಕರ್ತರು, ಮಳವಳ್ಳಿಯ ಪತ್ರಕರ್ತರು ಹಲವು ಸುತ್ತಮುತ್ತ ಎಲ್ಲ ಪತ್ರಕರ್ತರು ಫೋನ್ ಮಾಡಿ ನನಗೆ ವಿಶ್ ಮಾಡಿ, ನಮ್ಮೂರಿನ ಹೆಣ್ಮಕ್ಳಿಗೆ ಬಂದಾಗ ನಿಜವಾಗ್ಲೂ ನಮ್ಮ ಸಾಧನೆ ಯಾವಾಗ ಗೊತ್ತಾಗ್ತದೆ, ಮುಂದಿನ ಜನ ನಮ್ಮನ್ನ ಗುರುತಿಸಿ ಬಾರಮ್ಮ ನೀ ನಮ್ಮನೆ ಹುಡುಗಿ ಅಂತ ಹೇಳಿ ಸಂಭ್ರಮ, ಅದು ತುಂಬಾ ದೊಡ್ಡ ಸಂಭ್ರಮ. ನಮ್ಗೆ ಕೊಡೋ ದೊಡ್ಡ ಸನ್ಮಾನ, ದೊಡ್ಡ ಗೌರವ. ಆಕ್ಚುಲಿ ನಮ್ಮ ಮಳವಳ್ಳಿ ಪತ್ರಕರ್ತರ ಸಂಘದವ್ರು ನನಗೆ ಕರೆದಿದ್ರು, ನನಗೆ ಮಾತಾಡಿ ಬೇರೆ ಕಾರ್ಯಕ್ರಮ ಇರೋದ್ರಿಂದ. ಆದ್ರೆ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅವರು ನನಗೆ ಫಸ್ಟ್ ಕಾಲ್ ಮಾಡಿದಾಗ ನನಗೆ ಅವ್ರು ಯಾರ ಪರಿಚಯವೂ ಇರಲಿಲ್ಲ. ನನಗೆ ನನ್ನ ಪರಿಚಯ ಬೇರೆಯವ್ರ ಜೊತೆ ತಗೊಂಡು ನೀವು ಬನ್ನಿ ಅಂತ ನನಗೆ ಫಸ್ಟ್ ಗಮನ ಸೆಳೆದಿದ್ದು ಆ ಹೆಸರು ವಿಶ್ವಗುರು.
ವಿಶ್ವಗುರು ಅಂದ್ರೆ ಯಾರು? ಒಬ್ಬರೇ ಬಸವಣ್ಣ ಮಾತ್ರ ವಿಶ್ವಗುರು ಆಗೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿಗೂ 12ನೇ ಶತಮಾನ ಅಲ್ಲ, ಇವತ್ತು ನಾವು 2025 ಬಂದಿದ್ದೀವಿ. 22ನೇ ಶತಮಾನ ಬಂದ್ರು ಇವತ್ತಿಗೂ ಬಸವಣ್ಣನವರೇ ವಿಶ್ವಗುರು. ನಾನು ಬಸವಣ್ಣನವರ ಕಟ್ಟ ಅನುಯಾಯಿ. ಅವರ ಮಾರ್ಗದರ್ಶನ ನಾನು ತುಂಬಾ ಅನುಸರಿಸ್ತೀನಿ. ಯಾಕಂದ್ರೆ ಈ ಸಮಾಜದಲ್ಲಿ ಇವತ್ತೇನು ಅಸಮಾನತೆ ಹೋಗಿದೆ ಅದಕ್ಕೆ ಮೂಲ ಪುರುಷರು ಬಸವಣ್ಣ ಮಾತ್ರ. ಅದು ಎಲ್ಲದರಲ್ಲೂ ಆಗಿರ್ಬೋದು, ಜಾತಿ ಆಗಿರ್ಬೋದು, ಗಂಡು ಹೆಣ್ಣು, ಯಾವುದೇ ಭೇದ ಭಾವ ಅದನ್ನೆಲ್ಲ ತೊಡೆದು ಹಾಕಿದ ಏಕೈಕ ವ್ಯಕ್ತಿ ಬಸವಣ್ಣ. ಸೊ ಹೆಣ್ಮಕ್ಳಿಗೂ ಸಮಾನತೆ ಸಿಗ್ಬೇಕು, ಅವ್ರಿಗೂ ಎಲ್ಲ ಗಂಡಸಿನಷ್ಟೇ ಪುರುಷರಷ್ಟೇ ಸಮಾನ ಅವಕಾಶ ಕೊಡ್ಬೇಕು ಅಂತ ಪ್ರತಿಪಾದಿಸಿದ ವ್ಯಕ್ತಿ ಬಸವಣ್ಣ. ಹಾಗಾಗಿ ಇವತ್ತು ನಾವೆಲ್ಲ ಹೆಣ್ಮಕ್ಳಿಗೆ ಸಾಧನೆ ಮಾಡಿ ನಿಮ್ ಜೊತೆ ಕೂತ್ಕೊಳ್ಳುವಂತ ಅವಕಾಶ ಗಳಿಸಿದೀವಿ ಅಂದ್ರೆ ಅದಕ್ಕೆ ಬಸವಣ್ಣ ಓದಿದ ದಾರಿಗಳು ಎಷ್ಟೋ ಹೆಣ್ಮಕ್ಳ ಬಾಳಿಗೆ ಬೆಳಕಾಗಿದೆ. ಯಾಕಂದ್ರೆ ಅವರ ತತ್ವಗಳು, ಅವರ ವಚನಗಳೇ ನಮ್ಮನ್ನೆಲ್ಲರೂ ಈ ಸ್ಥಾನಕ್ಕೆ ಬಂದು ಕೂರಿಸಿರೋದು. ಸೊ ಹಾಗಾಗಿ ನಾನು ವಿಶ್ವಗುರು ಬಸವಣ್ಣ ಅಂತ ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟೆ. ಅವರ ಇದು ಸಿಕ್ತಿದೆಯಲ್ಲ, ಅದು ಮೊದಲ ನಮ್ಮ ತವರಿನ ಮೊದಲ ಕಾರ್ಯಕ್ರಮ, ಮೊದಲ ಸನ್ಮಾನ, ಅದು ಬಸವಣ್ಣನ ಮೂಲಕ ಆಗ್ತಾ ಇದೆ ಅನ್ನೋದು ತುಂಬಾ ಖುಷಿಯಾಗಿತ್ತು. ಸೊ ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ಬರ್ಕೊಂಡೆ. ಸೊ ಹೆಣ್ಮಕ್ಳಿಗೆ ಯಾವತ್ತೂ ತವರಿನ ಜೊತೆ ಒಂದು ಕನೆಕ್ಷನ್ ಇರುತ್ತೆ, ಸೆಳೆಯುತ್ತೆ. ಹಾಗಾಗಿ ಮಳವಳ್ಳಿ ಫಸ್ಟ್ ಕಾರ್ಯಕ್ರಮ ನಿರಾಸೆ ಮಾಡ್ಬಾರ್ದು ಅಂತ 2 ಸಾರಿ ಕಾರ್ಯಕ್ರಮ ಮುಂದೂಡಿದ್ರು. ನಾನು ಆಕ್ಚುಲಿ ನನಗೆ ಇವತ್ತು ಆಗ್ತಿರ್ಲಿಲ್ಲ, ಆದ್ರೂ ಬಂದೆ. ನಾನು ತುಂಬಾ ಖುಷಿ ಆಯ್ತು. ನಿನ್ನೆ ನಾನು ರಾಜಮಾತೆ ಪ್ರಮೋದ ದೇವಿಯವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ರು ಮಳವಳ್ಳಿ ಅಂದ್ರೆ ಮಂಡ್ಯ ಮಳವಳ್ಳಿನ ಅಂತ. ಹೌದಾ? ಮಳವಳ್ಳಿ ಅಂದ ತಕ್ಷಣ ಮಳವಳ್ಳಿ ಯಾಕೆ ಹೆಸರು ಇಟ್ಕೊಂಡಿದ್ದೀರಾ? ಅದು ನಮ್ಮೂರಲ್ವಾ ಮೇಡಮ್ ಅದು ಅಂದ್ರೆ. ಅಂದ್ರೆ ಆ ಊರು ನಮ್ಮ ಐಡೆಂಟಿಟಿ, ನಮ್ಮ ಗುರುತು. ಆ ಗುರುತು ಎಲ್ಲ ಕಡೆ ಬಸವಳಿಸ್ಬೇಕು, ಅವಾಗಷ್ಟೇ ಎಲ್ಲರೂ ಕನೆಕ್ಟ್ ಆಗ್ತೀವಿ ಅಥವಾ ಪ್ರೇರಣೆ ಆಗ್ತೀವಿ ಇನ್ನೊಬ್ಬರಿಗೆ. ನಮ್ಮೂರು ಯಾವುದೋ ಇಲ್ಲೊಂದು ಒಳ್ಳೆ ಹುದ್ದೆನಲ್ಲಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರಪ್ಪ ಅನ್ನೋ ಹೆಮ್ಮೆ, ಸಂತೋಷ ಕೊಡುತ್ತೆ. ಹಾಗಾಗಿ ಮಳವಳ್ಳಿಗೂ ನನಗೆ ತುಂಬಾ ತುಂಬಾ ಒಂಥರ ಬಾಂಧವ್ಯ, ಒಂಥರ ಕನೆಕ್ಷನ್, ಎಮೋಷನ್ ನನಗೆ ಮಳವಳ್ಳಿ ಅಂತಂದ್ರೆ. ಸೊ ಅದ್ರ ಜೊತೆಗೆ ವಿಶ್ವಗುರು ಬಸವಣ್ಣನವರು. ಸೊ ಇದು ಬಾಯಿ ಮಾತಲ್ಲಿ ನಿಮಗೆ ಧನ್ಯವಾದ ಹೇಳೋಕೆ ಸಾಕಾಗ್ತಿಲ್ಲ. ಸೊ ನನ್ನ ಜರ್ನಿ ತುಂಬಾ ಹೆಣ್ಮಕ್ಳಿಗೆ ಪ್ರೇರಣೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಪತ್ರಿಕೋದ್ಯಮ ಅಲ್ಲ, ಬೇರೆ ಬೇರೆ ಯಾವುದೇ ಕ್ಷೇತ್ರ ಆದ್ರೂ ಸರಿ ಒಂದಷ್ಟು ಸಾಧನೆ ಮಾಡಿ ಅಂತ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಮೀಡಿಯಾದ ತುಂಬಾ ಜನ ಇದ್ದಾರೆ, ಮಳವಳ್ಳಿ, ಕಲಬೂರು, ಈ ಕಡೆ ಆಡ್ಲಿ, ತುಂಬಾ ಹೆಣ್ಮಕ್ಳು ಪತ್ರಿಕೋದ್ಯಮದಲ್ಲಿ, ಟಿವಿ ಚಾನಲ್ಗಳಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಸೊ ನೆಕ್ಸ್ಟ್ ನೀವೆಲ್ಲ ನಮ್ಮ ಊರಿನ ಹೆಣ್ಮಕ್ಳನ್ನ ಗುರುತಿಸಿ ಪತ್ರಿಕೋದ್ಯಮದಲ್ಲಿ ಯಾವ್ದು ಖುಷಿ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಮಾಡೋದು, ನಾವು ಕ್ಯಾಮ್ರಾ ಮುಂದೆ ಬಂದು ಕಾಣಿಸ್ಕೊಳ್ಳೋದಲ್ಲ. ನಾನು ಇತ್ತೀಚೆಗೆ ಬರ್ತಿದ್ದೀನಿ ಕ್ಯಾಮ್ರಾಗೆ, ಆದ್ರೆ ನಾನು 20 ವರ್ಷ ಬರೀ ಕ್ಯಾಮ್ರಾ ಹಿಂದೆನೇ ಕೆಲಸ ಮಾಡಿದ್ದು. ಸೊ ಹಾಗಾಗಿ ನಿಮಗೆ ಹಿಂದೆ ಎಳೆಮರೆ ಕಾರ್ಯಕ್ರಮ ಇರೋದನ್ನು ನೀವು ಗುರುತಿಸಿ ನಮ್ಮ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಿ ಅಂತ ನಮ್ಮೊಂದು ಬೇಡಿಕೆ. ಇನ್ನೊಂದು ಖುಷಿ ಆಗಿದೆ ಅಂದ್ರೆ ನಮ್ಮ ಮಂಡಳಿಯಲ್ಲಿ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಲ್ಲಿ 2 ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದೀರಲ್ಲ, ಇನ್ನು ಸ್ವಲ್ಪ 50% ಆದ್ರೂ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಇದೇ ದೊಡ್ಡ ಸಾಧನೆ ಅಂತ ನಾನು ಹೇಳ್ಕೊಳಲ್ಲ, ಎಡಿಟರ್ ಆಗಿದ್ದು ದೊಡ್ಡ ಸಾಧನೆ ಅಂತ ನಾನು ಹೇಳ್ಕೊಳಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಹೆಣ್ಮಕ್ಳು ಈ ಸ್ಥಾನಕ್ಕೆ ಬರಬಹುದು ಅನ್ನೋದಕ್ಕೂ ನಾನೊಂದು ಪ್ರೇರಣೆ ಆಗ್ಬೇಕು. ಅಂದ್ರೆ ಕಷ್ಟ, ಅದರಿಂದ ತುಂಬಾ ಕಷ್ಟ ಇದೆ. ಅಷ್ಟು ಸುಲಭವಾಗಿ ನೀವು ಈ ಸುದ್ದಿ ಮಾಧ್ಯಮದಲ್ಲಿ ಯುದ್ಧ ಸಾಧಿಸಿ ಬರೋ ಸಾಧ್ಯ ಇಲ್ಲ. ಅದೊಂದು ಪರಿಶ್ರಮ ಬೇಕು, ಅದಕ್ಕೊಂದು ಬುದ್ಧಿವಂತಿಕೆ ಬೇಕು, ಅದು ಜ್ಞಾನವನ್ನ ಹೇಳುತ್ತೆ. ನಿಮ್ಮ ಜ್ಞಾನ, ನಿಮ್ಮ ಭಾಷೆ, ನಿಮ್ಮ ಅಕ್ಷರಗಳನ್ನ ಹೇಳುತ್ತೆ. ಸೊ ತುಂಬಾ ಓದ್ಕೊಂಡ್ರೆ, ತುಂಬಾ ಕಠಿಣ ಪರಿಶ್ರಮ ಹಾಕಿದ್ರೆ ಈ ತನಕ ಬರ್ಬೋದು. ಈ ತರ ಬರೋ ಹೆಣ್ಮಕ್ಳನ್ನ ನೀವು ಗುರುತಿಸಿ ಬೆಳೀತಾ ಇದ್ದೀರಲ್ಲ. ಸೊ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯವರಿಗೆ, ಗುರುಪ್ರಸಾದ್ ಅವರಿಗೆ, ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ಸದಸ್ಯರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ನಾವು ವೇದಿಕೆಯ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಹಾಗೂ ಈ ಸಭೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಭೆಗಳಲ್ಲಿ ನಮಸ್ಕರಿಸ್ತಾ, ಈ ದಿನ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ಸಾಧಕರಿಗೆ ಸನ್ಮಾನ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು.
ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗುರುತಿಸಿ ಸನ್ಮಾನ ಮಾಡೋದಕ್ಕೆ ನನಗೆ ನಿಜಕ್ಕೂ ಇನ್ನೂ ಹೆಚ್ಚಿನ ಸಮಾನತೆಯಾಗಿ ಹಾಗೂ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಇದು ನಮಗೆ ಪ್ರೇರಣೆಯನ್ನು ನೀಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮೇಡಮ್ ಅವರು ರಿಪಬ್ಲಿಕ್ ಟಿವಿಯಂತಹ ಒಂದು ದೊಡ್ಡ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಒಂದು ಸಮಾರಂಭದಲ್ಲಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಅದರ ಜೊತೆ ನಾನು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಅದು ನಮ್ಮ ಪೊಲೀಸ್ ಕುಟುಂಬದಿಂದ ಬಂದವರು ಅಂತ ಕೇಳಿ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿಶ್ವಗುರು ಬಸವಣ್ಣವರು ಇವತ್ತಿನಿಂದ ಶತಶತಮಾನಗಳಿಂದಲೂ ಒಂದು ಸಮಾಜಕ್ಕೆ ಸ್ಫೂರ್ತಿಯನ್ನ ನೀಡ್ತಾ ಒಂದು ಆದರ್ಶ ಸಮಾಜ ಹೇಗೆ ಇರಬೇಕು ಅನ್ನೋದನ್ನ ಅವರು ಮೊದಲಿಗೆ ತೋರಿಸ್ಕೊಟ್ಟರು. ವಿಶ್ವಗುರು ಬಸವಣ್ಣವರು ಒಂದು ಹುಟ್ಟುತ್ತಾನೆ ಒಂದು ಅತ್ಯುನ್ನತ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರ ಕುರಿತ ಇದ್ದಿದ್ದು ಸಮಾಜದ ಸಮಾನತೆ. ಆ ಒಂದು ಕಾರಣಕ್ಕೆ ಒಂದು ರಾಜ್ಯದ ಪ್ರಧಾನಿಯಾಗಿದ್ದು ತಾನು ಆ ಸ್ಥಾನವನ್ನ ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಬಿಟ್ಕೊಳ್ಳೋದಕ್ಕೆ ಅವ್ರು ಯಾವುದೇ ಯೋಚನೆಯನ್ನ ಮಾಡದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಅವರು ಕೈಗೊಂಡಂತಹ ಕಾರ್ಯಗಳು ಬರೀ ಜಾತಿ ವ್ಯವಸ್ಥೆ ಮೊದಲೇ ಮಹಿಳೆಯರು ಆ ಸಮಾಜದಲ್ಲಿ ನಾವು ಅಷ್ಟೇ ಉತ್ತಮವಾಗಿ ಗುರುತಿಸಬೇಕು ಅಂತ ಒಂದು ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪದಲ್ಲಿ ಅಕ್ಕ ಮಹದೇವಿಯವರು ಸಹ ಅಕ್ಕ ಮಹದೇವಿ ಅಂತ ಹಲವಾರು ಮಹಿಳೆಯರಿಗೆ ಅಲ್ಲಿ ಸ್ಥಾನವನ್ನ ನೀಡಿ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅತಿ ಮುಖ್ಯ ಅಂತ ತೋರಿಸ್ಕೊಟ್ಟವರು. ಅಲ್ಲದೆ 12ನೇ ಶತಮಾನದಲ್ಲೇ ಇವತ್ತು ಕೂಡ ನಾವು ಜಾತಿಗಳ ನಡುವಿನ ಒಂದು ಸೌಹಾರ್ದತೆ ಎಷ್ಟು ಮಟ್ಟಿಗಿದೆ ಅಂತ ನಮಗೆ ಗೊತ್ತಿದೆ. ಆದ್ರೆ 12ನೇ ಶತಮಾನದಲ್ಲಿ ಅವರು ಅಂತರ್ಜಾತೀಯ ವಿವಾಹದಂತಹ ಒಂದು ಕ್ರಾಂತಿಕಾರಿ ಯೋಚನೆಯನ್ನ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು. ಏನು ತುಳಿತಕ್ಕೊಳಗಾದಂತಹ ಸಮಾಜ ಇದೆ, ಆ ಸಮಾಜವನ್ನ ಮೇಲೆತ್ತಬೇಕು. ಅವರು ಕೂಡ ಈ ಸಮಾಜದಲ್ಲಿ ಸಮಾನವಾಗಿ ಬದುಕೋ ಹಕ್ಕಿದೆ, ಅದನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತ ಯೋಚನೆಯನ್ನ ಮಾಡಿ ಬರೀ ಯೋಚನೆ ಮಾಡದೆ ಆ ನಿಟ್ಟಿನಲ್ಲಿ ಅವರು ಕಾರ್ಯವನ್ನ ಕೈಗೊಂಡು ಆ ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಅವರು ಹಲವಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಆದ್ರೆ ಯಾವುದಕ್ಕೂ ಕೂಡ ಅವರು ವಿಚಲಿತರಾಗದೆ ಅವರು ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ. ನಿಜಕ್ಕೂ ಈ ಸಮಾಜಕ್ಕೆ ಈ ವಿಶ್ವಕ್ಕೆ ಅವರು ವಿಶ್ವಗುರು. ಅವರ ಒಂದು ಸ್ಫೂರ್ತಿ, ಅವರ ಒಂದು ಆದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪ ಆಗಬೇಕು. ನಾವು ಕೂಡ ಆ ಸಮಾಜದ ನಿರ್ಮಾಣಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಿಶ್ವಗುರು ಸೊಸೈಟಿಯವರು ಹಾಗೂ ವಿಶ್ವಗುರು ಸೊಸೈಟಿಯ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು, ಉಪಾಧ್ಯಕ್ಷರಾದಂತಹ ಸಿದ್ಧಲಿಂಗ ಸ್ವಾಮಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ನಮಸ್ಕರಿಸ್ತಾ ನನ್ನ ನಮಸ್ಕರಿಸಿ ನಮ್ಮೆಲ್ಲರಿಗೂ ನಮಸ್ಕರಿಸಿ ಯಾವ್ದೊಂದು ಗಾದೆ ಹಿರಿಯ ಹೇಳಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಸಹಕಾರದಲ್ಲಿ ಇಂಡಿಯಾದಲ್ಲಿ 1904ರಿಂದ ಪ್ರಾರಂಭವಾಗಿ 125 ವರ್ಷಗಳಾಗ್ತಾ ಇದೆ. ಅದರಲ್ಲಿ ಸಾಕಷ್ಟು ಏರಿಕೆಗಳಿದೆ. ಸಹಕಾರ ಸಂಘಗಳನ್ನ ನಡೆಸೋದು ನಮ್ಮಂತ ದೇಶದಲ್ಲಿ ತುಂಬಾನೇ ಕಷ್ಟ. ಒಂದು ಸಹಕಾರ ಸಂಘ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಸದಸ್ಯರ ಪಾರದರ್ಶಕ ನಡವಳಿಕೆ ಮತ್ತು ಕಮಿಟ್ಮೆಂಟ್ ತುಂಬಾ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಮೂಲತಃ ಮೈಸೂರಲ್ಲಿ ಹೊಸೂರು ವ್ಯಕ್ತಿ. ನಾನು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿಗೆ ಬಾಧ್ಯರಾದವರು ಒಬ್ಬರು ಉಳಿಸೋದಾದ್ರೆ ಅವರು ವರ್ಕ್ ಮಾಡಿರೋದು ಇನ್ನು ಮೇಡಮ್ ಅವರು ಬದಲ ನಾನು ಎತ್ತಿನ ಕೆಲಸ ಯೋಚನೆ ಮಾಡಿದಾಗ ಈ ವಿಭಾಗದಲ್ಲಿರ್ತಕ್ಕಂಥ ಮಾದೇವಿ ಅವರು ನನ್ನ ಕ್ಲಾಸ್ಮೇಟ್ಸ್. ಅವರು ಒಂದು 40 ವರ್ಷಗಳಿಂದ ಹೈಸ್ಕೂಲ್ ಹೋಗುವಾಗ ಅಲ್ಲೂ ತಂದೆ KPDC ವಿಭಾಗದಲ್ಲಿ ವರ್ಕ್ ಮಾಡಬೇಕು.
ಸೊ ನಾನು ನ್ಯಾಷನಲ್ ಅವಾರ್ಡ್ ಲಾಸ್ಟ್ ಟೈಮ್ ಹೋದಾಗ ಸನ್ಮಾನ ಮಾಡಬೇಕು ಬಡವಳಿಗೆ ಸಂಬಂಧ ಇಲ್ಲ. ಆದ್ರೆ ಒಂದು ಸಂಬಂಧ ಏನಂತಂದ್ರೆ ನನ್ನೊಂದು ಅವಿನಾಭಾವ ಸಂಬಂಧ ಬಡವಳಿಗೆ ಅಂದ್ರೆ ನಾನು 25 ವರ್ಷಗಳ ಹಿಂದೆ ಬಡವಳಿಗೆಯ ಭಾಗವಾಗಿದ್ದಂತ ಒಂದು ಬೇಸಿಕ್ ಯಾತ್ರೆಯಲ್ಲಿ ನಾನು ಹೈಸ್ಕೂಲ್ ಟೀಚರ್ ವರ್ಕ್ ಮಾಡ್ತಾ ಇದ್ದೆ. ಆವಾಗ ಈ ಭಾಗದಲ್ಲಿ ಕೆರೆ ಮತ್ತು ಮಂಡ್ಯ ಭಾಗದಲ್ಲಿ ಒಬ್ಬ ಸಿನ್ಸಿಯರ್ IPS ಆಫೀಸರು PP ನಗರನ ಡೆಮಾಲಿಷ್ ಮಾಡಿದ್ರು. ಡೆಮಾಲಿಷ್ ಮಾಡಿದಾಗ ರಿಕವರಿ ಮೀನ್ಸ್ ಆಫ್ ರಿಹಾಬಿಲಿಟೇಷನ್ ಅವರಿಗೆ ಪುನರ್ ಸ್ಥಾನದಲ್ಲಿ ಕೊಡದೇನೆ ಅವ್ರನ್ನೆಲ್ಲ ಸ್ಕ್ಯಾಟಿಂಗ್ ಆಗ್ತಿದ್ರು. ಅವಾಗ ಹೆಚ್ಚಿಗೆ IS ಕರ್ನಾಟಕ ಈ ಭಾಗದಲ್ಲಿ ಇರೋದು. ಅವಾಗ ನಾನು ರಿಲೀಜಿಯಸ್ ಅಪ್ರೋಚ್ ಇದೆ ಅಭಿನ ಆಚರಣೆಗಳ ಮುಖಾಂತರ ಏಸು ಅಂತ ಒಂದು ಮಹಾಮಾರಿಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಒಬ್ಬ ಶಿಕ್ಷಕರಾಗಿ ಸಮಾಜಮುಖವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬಾ ಕೆಲಸ ಮಾಡಿದೆ. ಅದು ಮುಖ್ಯವಾಗಿ ಮೆಡಿಸಿನ್ ಅಂತ ಹೇಳಿದೆ. ಹಾಗಾಗಿ ಬೆಳವಣಿಗೆ ನಾನು 1 ಕಿಲೋಮೀಟರ್ ಡಿಸ್ಟೆನ್ಸ್ ಆ ದೃಷ್ಟಿಯಲ್ಲಿ ನಾನು ಸ್ವಲ್ಪ ನಾನು ಹೋಗಿದ್ದೇನೆ ಬೆಳವಣಿಗೆ ಸ್ವೀಕರಿಸಲಿಕ್ಕೆ ಮತ್ತು ಸ್ಪೆಷಲಿ ವಿಶ್ವಗಳ ಕ್ಯಾಪ್ಷನ್ ಅಲ್ಲಿ ಕನ್ನಡ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನಾನು ಹೋಗಿದ್ದೇನೆ ಅನ್ಕೊಂಡೆ. ಆಗ 30 ವರ್ಷಗಳ ಹಿಂದೆ ಏಡ್ಸ್ ರೋಗಿಗಳನ್ನು ಸರಿಯಾಗಿ ಟ್ರೀಟ್ ಮಾಡ್ತಾರಲ್ಲ ಸಮಾಜದಲ್ಲಿ ಅದು ನಿಮಗೂ ವಿಕಾಸ ಅಜ್ಞಾನ ಇತ್ತು. ಆಗ ನಾನು PPT ಪ್ರೆಸೆಂಟೇಷನ್ ಆಗಿ ಅವೇರ್ನೆಸ್ ಮಾಡಿದ್ದೆ, ಉಪನ್ಯಾಸಗಳನ್ನ ನೀಡಿದ್ರೆ ಅದು ಗೊತ್ತಾಗಿಲ್ಲ. ಮತ್ತೆ ಅದೇ ಊರಲ್ಲಿ HIV ಬಂದಿದ್ದರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ರು. ಬಹಿಷ್ಕಾರ ಮಾಡಿದಾಗ ಒಂದು ಸೂಸೈಡ್ ನೋಟ್ಸ್ ಆತ್ಮಹತ್ಯೆ ನೋಟ್ಸ್ ಆಗೋಲ್ಲ. ಲಾಸ್ಟ್ ಜರ್ನಿ ಕೂಡ ಚೆನ್ನಾಗಿಲ್ಲ. ಯಾಕಂದ್ರೆ ಭಯ ಅವ್ರನ್ನ ಒಂದು ಯಾರೋ ಅವ್ರಿಂದ ಸ್ವಲ್ಪ ಧೈರ್ಯ ಅಂತ ಪೆಟ್ರೋಲ್ ಹಾಕಿ ಸೀಮೆ ಹಾಕಿ ದೇವ ಮಾಡಿದ್ರು. ಅದು ನನಗೆ ಗೊತ್ತಾಯಿತು. ಹಾಗಾಗಿ ಎಲ್ಲಿಗೆ ಉದ್ಯೋಗಗಳಿಗೆ ಎಷ್ಟು ರೋಗಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ನಾನು ವಿಜ್ಞಾನ ಶಿಕ್ಷಕನಾಗಿ ನನಗೆ ಸಮಾಜಕ್ಕೆ ಕೆಲಸಗಳು ತುಂಬಾ ಇಷ್ಟ ಇತ್ತು. ಆ ನಿಟ್ಟಿನಲ್ಲಿ ನಾನು ಮಾಡಿದಾಗ ಏಸಮ್ಮ ಜಾತ್ರೆ ಅಂತ ಮಾಡಿದೆ. ಏಸಮ್ಮನ ದೇವಸ್ಥಾನ ಅಂತ ಮಾಡಿದೆ. ಆ ಏಸಮ್ಮ ದೇವಸ್ಥಾನ ಮಾಡಿದ್ದು ಶಿಕ್ಷಕರಿಗೆ ತುಂಬಾ ಕಾಮೆಂಟ್ಸ್ ಇತ್ತು. ಎಲ್ಲ ಹೆಸರು ಏಸಮ್ಮ ಅಂತ ಆಗಿದ್ದೆ ಮಹಿಳಾಗಳಲ್ಲಿ ಸಮಾಜ ಇರಬೇಕಾಗಿತ್ತು. ಇಂಥ ದೊಡ್ಡ ಸಮಾಜ ಇಟ್ಟಿದ್ದಾರೆ ಮಹಿಳಾಗಳಲ್ಲಿ ಅಂತ ಕಾನ್ಸೆಪ್ಟ್ ಮಹಿಳೆಗೆ ವಿಶೇಷವಾದ ಸ್ಥಾನಮಾನ ಇದೆ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಅವ್ರಿಗೆ ಇನ್ನೊಬ್ಬರಿಗೆ ಜನರಿಗೆ ತಾಕತ್ತಿರೋದು ಬೇರೆ ಇದೆ ಅನ್ನೋ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಾವು ತುಂಬಾ ಕಾರ್ಯ ಮಾಡಿದಾಗ ಒಬ್ಬರು ಒಂದು ಬೆಳಿ ಕಟ್ಟಿದ್ರು. ಅದನ್ನ ಬಿಲ್ಲು ವಿನ್ಯಾಸ ಮಾಡುವಾಗ ತಗೊಂಡಿದ್ರು. ಆ ಪತ್ರ ಮಾಡುವಾಗ ಯೇಸು ದೇವಸ್ಥಾನ ಆಂದೋಲನ ನಿರಂತರಕ್ಕೆ ಬರೋದು ಜನಪರ ಕಾಲೇಜುಗಳ ಶಿಕ್ಷಕನೊಬ್ಬ ಯೇಸುನ ಮಾರಿ ರೋಗಿಗೆ ಗುಡಿ ಕಟ್ಟಿದ್ದಾನೆ. ಅವ್ರು ಚಿಕ್ಕ ಹಲವಾರು ಚಿಕ್ಕ ಆರ್ಟಿಕಲ್ ಬಂತು. ಆ ಆರ್ಟಿಕಲ್ ಯಾವ ಲೆವೆಲ್ ಬೇಕು ಅಂದ್ರೆ 2001ನೇ ಇಸ್ವಿಯಲ್ಲಿ ನನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ವಿಶ್ವಸಂಸ್ಥೆಯಲ್ಲಿ ನಡೆದಂತ ವಿಶ್ವಸಂಸ್ಥೆಯ ಭಾರತದಿಂದ ಯಾಕೆಂದ್ರೆ ಏಡ್ಸ್ ಅಂತಂದ್ರೂ ಇಂಡಿಯಾದಲ್ಲಿ ತುಂಬಾ ಸೆನ್ಸಿಟಿವ್, ಧರ್ಮ ಕೂಡ ಇಂಡಿಯಾದಲ್ಲಿ ಅಷ್ಟೇ ಸೆನ್ಸಿಟಿವ್. ಟೀಚರ್ಸ್ ಧರ್ಮ ಮತ್ತು ವಿಜ್ಞಾನ ಸಮ್ಮಿಶ್ರಣ ಮಾಡಿ ಏಡ್ಸ್ ಎಷ್ಟು ಸಕ್ಸಸ್ ಆದ ಅನ್ನೋದಿದ್ರೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ಆದ ಹಾರ್ವರ್ಡ್ ಯೂನಿವರ್ಸಿಟಿಯವರು ಸಂಶೋಧನೆ ಮಾಡಿ ಥೀಸಿಸ್ ಬರೆದಿದ್ದಾರೆ. ಗೂಗಲ್ ಅಲ್ಲಿ ಇದೆ. ಸೊ ಹಾಗಾಗಿ ನನ್ನ ಪತ್ರಕರ್ತ ಮೈಸೂರಿನ ಜಿಲ್ಲಾ ಪತ್ರಕರ್ತರ ಒಂದು ಆರ್ಟಿಕಲ್ ನನ್ನ ವಿಶ್ವಮಟ್ಟಕ್ಕೆ ತಗೊಂಡಿದ್ದು 2024ರಲ್ಲಿ ಮೋದಿ ಅವರ ಇಂಟ್ರಾಕ್ಷನ್ ಸಿಕ್ತು, ರಾಷ್ಟ್ರಪತಿಯಿಂದ ಸನ್ಮಾನ ಸಿಕ್ತು. ಆ ಒಂದು ಮಂಡ್ಯದ ಭಾಗದಲ್ಲಿ ನನಗೆ ಕೊಟ್ಟಂತ ಸಪೋರ್ಟ್ ಕಾರಣ. ಹಾಗಾಗಿ ವೇದಿಕೆ ಮಾತ್ರ ಮಂಡ್ಯ ಜಿಲ್ಲೆಯ ಜನತೆಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಇದು ಕೂಡ ಮಂಡ್ಯ ಭಾಗದ ಸಿಂಹ ಭಾಗದಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮ ಆಯೋಜಿಸುವ ಎಲ್ಲ ಕಾರ್ಯಕ್ರಮಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ನಾವು ಸೆಲೆಕ್ಟ್ ಮಾಡಿರುವ ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ನಿಮ್ಮ ಕಾರ್ಯ ಇನ್ನಷ್ಟು ಮುಂದುವರಿಸಿದ್ರೆ ಅದು ಮತ್ತಷ್ಟು ಜನರಿಗೆ ಪ್ರೇರಣೆ ಸಿಗ್ತದೆ. ಅದಲ್ಲದೆ ನಮ್ಮನ್ನ ಗುರುತಿಸಿದಾಗ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿಸುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರಿಗೆ ನನ್ನ ಹೃದಯದ ಧನ್ಯವಾದಗಳು ಅರ್ಪಿಸಿ ಅವಕಾಶ ಮಾಡಿಕೊಟ್ಟಂತಹ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಿರಿಯ ಸಾಮಾಜಿಕ ನಿರ್ವಹಿಸತಕ್ಕಂಥ ಸ್ವಾಮಿಗಳ ತಿಳಿಸಿ ಮಾತೃ ಉದ್ಯೋಗಕ್ಕೆ ಹೆಸರಾದಂಥ ಮಳವಳ್ಳಿ ಪಟ್ಟಣದ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಕನ್ನಡ ಮಾಧ್ಯಮ ಲೋಕದ ಮೊಟ್ಟಮೊದಲ ಮಹಿಳಾ ಸಂಪಾದಕಿ ಮತ್ತು ಸಹೋದರಿಯಾದಂಥ ವಿಭೂತಿ ಕನ್ನಡ ಟಿವಿ ಚಾನೆಲ್ನ ಶೋಭಾ ಮುರಳಿಯವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಎಲ್ಲರಿಗೂ ನನ್ನ ಶರಣು. ಇವನ
ಇವ ನಾವು ಎಂದೆನಿಸಿದರೆಯ, ಇವ ನಮ್ಮ ಎಂದೆನಿಸೆಯ, ಕುಲದ ಸಂಬಂಧವ ನಿಮ್ಮ ಮನೆಯ ಮನೆಯ ಬಸವಣ್ಣನವರ ಮಾತಿನಂತೆ ವಸುದೈವ ಕುಟುಂಬಕ್ಕೆ ಈ 7 ವರ್ಷದ ಅಮೃತವಾಣಿಯಂತೆ ಇಡೀ ಜಗತ್ತನ್ನು ಒಂದು ಕುಟುಂಬದಂತೆ ಕಂಡ ಮಹಾನ್ ದಾರ್ಶನಿಕ ಅಣ್ಣ ಬಸವಣ್ಣ ಈ 7 ವರ್ಷವನ್ನು ಮನುಷ್ಯರನ್ನು ಜಾತಿ ಆಧಾರದಲ್ಲಿ ನಿರ್ಮಿಸಿದೆ, ಎಲ್ಲರೂ ಸಮಾನಗಳು ತೋರಿಸುತ್ತದೆ. ಸರ್ವರಿಗೂ ಸಮಾನ ಎಂಬ ಸಮಾಜದ ಕನಸನ್ನು ಕಂಡು ತನ್ನ ಕಾಲದಲ್ಲಿ ಗಟ್ಟಿ ಸಾಧಿಸಿ ತೋರಿಸಿದವರು ನಮ್ಮ ಬಸವಣ್ಣ. ಜಗಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಕನ್ನು ನೀಡಿದವರು ಭಕ್ತಿ ಭಂಡಾರಿ ಬಸವಣ್ಣ. ಇಡೀ ಮಾನವತ್ವಕ್ಕೆ ಕಾಯುವುದೇ ಕೈಲಾಸವನ್ನು ಹೇಳಿ ಕಾಯುಗಳ ಮಹತ್ವವನ್ನು, ಅದರ ಪರಿಮಿತ ಶಕ್ತಿಯ ಪರಿಚಯವನ್ನು ವಿಶ್ವಕ್ಕೆ ಸಾರಿದ ಈ ಮಹಾನ್ ಚೇತನ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಒಂದು ಮಾದರಿಯನ್ನ 12ನೇ ಶತಮಾನದಲ್ಲಿ ಕೊಟ್ಟು ಪ್ರಜಾಪ್ರಭುತ್ವದ ಪಿತಾಮಹ ಅಂತರ್ಜಾತಿ ವಿವಾಹ ಮಾಡಿಸುವುದರ ಮೂಲಕ ಜಾತಿ ಮತಭೇದವನ್ನ ಬುಡಸರಿಗೆ ಎತ್ತು ಹಾಕಿದ ಕ್ರಾಂತಿಕಾರಿ ನಮ್ಮ ಈ ಬಸವಣ್ಣ. ಮಹಿಳೆಯರು ಪುರುಷರೊಂದಿಗೆ ಸಮಾನವಾಗಿ ಬದುಕನ್ನು ಕಟ್ಟಿಕೊಳ್ಳಲು ಪ್ರೋತ್ಸಾಹಿಸಿದ ಮಾತೃದೇವಿ ಜನಾಂದೋಲನ, ಅಂದರೆ ಈಗಿರಬೇಕೆಂಬತಕ್ಕಂಥದ್ದನ್ನ ಜಗತ್ತಿಗೆ ತನ್ನ ನೇತೃತ್ವದ ಮೂಲಕ ವಚನ ಚಳವಳಿಯನ್ನು ನಡೆಸಿದ ಜನನಾಯಕ. ದಾರ್ಶನಿಕ ಮತ್ತು ಮಹಾನ್ ವ್ಯಕ್ತಿತ್ವದ ಹೆಸರಿನಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನು ಸಾಧಿಸಿ ಅಂತಹ ಬಹುದೊಡ್ಡ ಗೌರವವನ್ನು ನನಗೆ ಮತ್ತು ಕನ್ನಡ ಮಾಧ್ಯಮದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳಾ ಸಂಪಾದಕಿ ಎಂದು ಹೆಸರಾದ ಶರಣೆ ಶ್ರೀಮತಿ ಶೋಭಾ ಅವರೊಂದಿಗೆ ಹಂಚಿಕೊಳ್ಳತಕ್ಕಂಥದ್ದು ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಮತ್ತು ನನ್ನ ಜವಾಬ್ದಾರಿಯನ್ನು ಈ ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಸದಸ್ಯರಿಗೆ ನಾನು ಅಭಾರಿಯಾಗ್ತೇನೆ. ಬದುಕಿಗೆ ಅಕ್ಕನಿಂದ ತುಂಬಾ ಇದೆ, ಬಹಳಷ್ಟು ಸಮಯ ಶೋಭಕ್ಕ ಅವರು ಹೋಗ್ತಕ್ಕಂಥ ಸಮಯ ಆಗಿದೆ ಆದ್ರೆ ಇವತ್ತಿನ ಮಾಧ್ಯಮ ಲೋಕ ಹೇಗಿದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತ ಹೆಸರಿರ್ತಕ್ಕಂಥ ಪತ್ರಿಕಾಗಳ ಇವತ್ತು ಬಹಳಷ್ಟು ಸ್ಪರ್ಧಾತ್ಮಕವಾಗಿ ಚಳವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಆ ತೆರೆಯಿಂದ ಬಹಳಷ್ಟು ಜನ ಕೆಲಸ ಮಾಡಿರ್ತಾರೆ, ತೆರೆ ಮುಂದೆ ನನ್ನಂತವನ್ನು ಸಹ ತೋರಿಸ್ತಾರೆ, ತಪ್ಪಾದ ಹೇಳ್ತಾರೆ. ಇಂಥವರೆಲ್ಲರ ಮುಂದಿನಲ್ಲಿ ಒಂದು ಹೇಳುವುದು ಮಂಡ್ಯ ಜಿಲ್ಲೆ ಒಂದು ನ್ಯಾಷನಲ್ ಹಿಂದಿ ಚಾನಲ್ ಒಳಗಡೆ ಇರ್ತಕ್ಕಂಥವರು ಇವತ್ತು ಬಂದು ಬೆಂಗಳೂರಿನಲ್ಲಿ ಅದರ ಸಂಪಾದಕರು ಬಹಳಷ್ಟು ಚೆನ್ನಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಆದ್ರೆ ನನಗೆ ಏನಪ್ಪಾ ಅಂದ್ರೆ ಶೋಭಕನ ಪ್ರಭುತ್ವ ನಾನು ಮೈಸೂರಿನಿಂದ ನೋಡಿದ್ದೇನೆ, ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವಿನ್ನು ಪ್ರೆಸ್ ನೋಟ್ ಇಟ್ಕೊಂಡು ಹೋಗಿ ಪತ್ರಿಕೆಗಳನ್ನು ಕೊಡ್ತಾ ಇದ್ದೇವೆ. ಬಹಳ ನಾಲ್ಕು ಅಂತಃಕರಣ ವ್ಯಕ್ತಿತ್ವ, ಯಾವುದನ್ನು ಬೇಗ ತೀರ್ಮಾನ ತಗೊಳ್ತಾ ಇರ್ತಕ್ಕಂಥ ಅದರ ಸಾಧಕವಾದಗಳನ್ನೆಲ್ಲ ಪರಿಶೀಲಿಸಿ ಸಮಾಜಕ್ಕೆ ಅದರಿಂದ ಯಾವುದೇ ತೊಂದರೆ ಆಗಿರತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡ್ತಕ್ಕಂಥದ್ದನ್ನ ಚಾನಲ್ಗಳ ಉದ್ದೇಶವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮ ಉದ್ಯಮ ಅದರ ಮಧ್ಯದಲ್ಲೇ ಸಹ ಅವರು ಜಾಹೀರಾತುಗಳನ್ನ ಎಲ್ಲ ಜೊತೆಯಲ್ಲಿ ಹಲವು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥವರನ್ನು ಪ್ರೋತ್ಸಾಹಿಸತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಇವತ್ತೇನಾಗಿದೆ ಸುದ್ದಿ ಚಾನೆಲ್ಗಳು ಇವತ್ತು ಯಾರೋ ವಿಡಿಯೋಗಳು ಸತ್ತೋದ ತಕ್ಷಣ ನಮ್ಮದೇ ಚಾನೆಲ್ ನಲ್ಲಿ ಎಷ್ಟು ಬಹಳ ನೋವಾಗ್ತದೆ. ದಯಮಾಡಿ ವಿಡಿಯೋ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ತರದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ, ಸ್ಪರ್ಧೆಗೆ ಒಟ್ಟು ಸಮಾಜವನ್ನ ಬೇರೆ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನೀವು ಚಾನಲ್ ಇನ್ನಷ್ಟು ಕೆಲಸ ಮಾಡ್ತಿದೆ. ಆ ಶಕ್ತಿ ಇದೆ. ನೀವು ಬರೀ ಕನ್ನಡ ಮಾಧ್ಯಮ ಚಾನಲ್ ಇದ್ದಲ್ಲ, ಇಡೀ ದೇಶದ ಹೆಚ್ಚಾಗಿ ಓದ್ಕೊಳ್ಳುತ್ತಿದೆ. ಆ ಶಕ್ತಿ ಇದೆ, ಕಾನೂನಿದೆ, ಸಾಲಿದೆ, ಎಲ್ಲರ ರೀತಿ ವಿಶ್ವಾಸ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಗುರು ಬಸವಣ್ಣವರ ಆದರ್ಶವನ್ನು ನಿರ್ಮಿಸಿಕೊಂಡವರು. ನಿಮಗೆ ಆ ಶಕ್ತಿ ಬಸವಣ್ಣ ಅಮೃತ ಅಂಬೇಡ್ಕರ್ ಮಾರ್ಗದರ್ಶನ ಸದಾ ನಿಮ್ಮೆಲ್ಲರ ಸಹಕಾರ ನಮ್ಮಂತವರು ವೇದಿಕೆಯಲ್ಲಿ ಕಳೆದು ನನ್ನಂತವರು ರಾಜಕಾರಣ ಸೋತಿರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಪ್ಪ, ನೀವೇ ಎಲ್ಲರೂ ಕೆಲಸ ಮಾಡಿದ್ದೇವೆ ಬರಬೇಕು
ಮತ್ತು ನನ್ನನ್ನು ಗೌರವಿಸಿ ಪ್ರಶಸ್ತಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ನನ್ನ ಗೌರವಿಗೆ ಇಲ್ಲಿ ಅದರಲ್ಲೂ ಮಂಡಳಿಯಲ್ಲಿರ್ತಕ್ಕಂಥದ್ದು ನನಗೆ ಎಷ್ಟು ಇಲ್ಲಿರ್ತಕ್ಕಂಥವರು ಬಹಳಷ್ಟು ಆಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ, ತೆರೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಗುರುತಿಸ್ತಾರೆ. ಯಾಕೆಂದ್ರೆ ರಾಜಕಾರಣದ ಏಕಾಗ್ರದಲ್ಲಿರ್ತಕ್ಕಂಥವ್ರು ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕೋಮುನಗರ ಬೆಟ್ಟ ಕಡೆ ಮುಂದೆ ಸೋತಿರ್ತಕ್ಕಂಥ ನನಗೆ ಗುರುತಿಸಿ ಮತ್ತಷ್ಟು ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಿಶೇಷ ಶ್ರೀ ಎಚ್ ಎನ್ ಗಿರೀಶ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು ಹಾಗೂ ಶ್ರೀ ಮಾದರಳ್ಳಿ ರಾಜಸರ್ ಅವರು ಹಿರಿಯ ಪತ್ರಕರ್ತರು ಮಂಡ್ಯ ಅವರ ನಮ್ಮ ವೇದಿಕೆ ವತಿಯಿಂದ ಸನ್ಮಾನ ಮಾಡಬೇಕೆಂದು ಶ್ರೀ ಎಚ್ ಎನ್ ಗಿರೀಶ್ ರವರು ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು. ಶ್ರೀ ಎಚ್ ಎನ್ ಗಿರೀಶ್ ರವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ 3 ದಶಕಗಳಿಂದ ಹೆಚ್ಚಿನ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ. ಇವರು ಬೋಧನೆಯಲ್ಲಿ ಅತ್ಯಂತ ಕ್ರಾಂತಿಕಾರಕ ನವನವೀನತೆಯನ್ನು ಶಿಕ್ಷಣ ನೀಡುವ ಮೂಲಕ ಪ್ರಖ್ಯಾತರಾಗಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೋಧಕೇತರ ಚಟುವಟಿಕೆಗಳಾದ ಆಟಗಳು, ರಂಗೋಲಿ ಸ್ಪರ್ಧೆ ಹಾಗೂ ಮತ್ತಿತರ ವಿಧಾನಗಳ ಮೂಲಕ ವಿದ್ಯಾರ್ಥಿ ಅಳವಡಿಸಿಕೊಳ್ಳಲು ಶ್ರಮವಹಿಸಿರುತ್ತಾರೆ. ಸರ್ಕಾರದ ಎಲ್ಲ ನೂತನ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಕಾಲೇಜುಗಳಲ್ಲಿ ಇಕೋ ಕ್ಲಬ್, ಸ್ಟ್ಯಾಂಡರ್ಡ್ಸ್ ಕ್ಲಬ್ ಅಂಡ್ ರೆಡ್ ರಿಬ್ಬನ್ ಕ್ಲಬ್ಸ್ ಗಳನ್ನು ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳ ಸರ್ವ ರೀತಿಯ ಬೆಳವಣಿಗೆಗೆ ಕಾರಣಕರ್ತರಾಗಿರುತ್ತಾರೆ. ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಉತ್ತಮ ಪ್ರಾಧ್ಯಾಪಕ ಪ್ರಶಸ್ತಿ, ಎಜುಕೇಶನ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಸರ್ಕಾರದ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ವ್ಯಕ್ತಿಯನ್ನು ನಾವು ಸನ್ಮಾನಿಸುತ್ತಿರುವುದು ನಮ್ಮ ವಿಶ್ವಗುರು ಸೊಸೈಟಿಯ ಹೆಮ್ಮೆ ಎನಿಸುತ್ತದೆ. ಮತ್ತೆ ನಮ್ಮ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ಮಾಧ್ಯಮ ಲೋಕದಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ದಕ್ಷತೆಯಿಂದ ಸುದ್ದಿಯನ್ನ ವರದಿಗಾರರಾಗಿ ಮತ್ತೆ ಕೆಲವು ಸುದ್ದಿವಾಹಿನಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀ ಮಾದರಳ್ಳಿ ರಾಜಸರ್ ಅವರು ಹಿರಿಯ ಪತ್ರಕರ್ತರು. ಇವರ ತಂದೆ ಎಂ ಸಿದ್ದಯ್ಯ, ತಾಯಿ ಚೆನ್ನಮ್ಮ. ಮದ್ದೂರು ತಾಲೂಕಿನ ಮಾದರಳ್ಳಿ ಗ್ರಾಮ. ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಹನುಮಂತನಗರ ಭಾರತೀಯ ವಸತಿ ಶಾಲೆಯಲ್ಲಿ ಪ್ರೌಢ ಮತ್ತು ಪಿಯುಸಿ, ಕೆಎಂಡಿಯ ಭಾರತಿ ಕಾಲೇಜಿನಲ್ಲಿ ಪದವಿ ನಂತರ ವ್ಯಾಪಾರ ಕ್ಷೇತ್ರಕ್ಕೆ ಕೈ ಹಾಕಿ ನಷ್ಟ ಅನುಭವಿಸಿ ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆ. ಉದಯಕಾಲ ಪತ್ರಿಕೆಯಲ್ಲಿ ವರದಿಗಾರನಾಗಿ ಪತ್ರಿಕೆಯ ಮುಖ್ಯಸ್ಥನಾಗಿ 3 ವರ್ಷಗಳ ಸೇವೆ. ನಂತರ ದೃಶ್ಯ ಮಾಧ್ಯಮಕ್ಕೆ ಪ್ರವೇಶ. ಅಮ್ಮೋಕ್ ಟಿವಿಯಲ್ಲಿ 3 ವರ್ಷಗಳ ಬಳಿಕ ಮಂಡ್ಯ ಮಾತು ಪತ್ರಿಕೆಯಲ್ಲಿ 1 ವರ್ಷ, ಉದಯವಾಣಿ ಪತ್ರಿಕೆಯಲ್ಲಿ 1 ವರ್ಷ, ವಿಜಯವಾಣಿ ಪತ್ರಿಕೆಯಲ್ಲಿ ಮಂಡ್ಯ ಜಿಲ್ಲೆಯ ವರದಿಗಾರನಾಗಿ 9 ವರ್ಷ ಕಾರ್ಯನಿರ್ವಹಿಸುತ್ತಾರೆ. ನಿಷ್ಪಕ್ಷಪಾತ ವರದಿಗಾರಿಕೆ ಮಾಡಿದ ಪರಿಣಾಮ ಕೊಲೆ ಬೆದರಿಕೆ, ಕೊಲೆ ಯತ್ನ ಕೂಡ ನಡೆದಿದೆ. ಯಾವುದಕ್ಕೂ ಅಂಜದೆ ಇದ್ದರೆ ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಪರ್ವ ಟಿವಿ ನಡೆಸುತ್ತಾ ನೊಂದ ಜನರ ಪರವಾಗಿ ಧ್ವನಿ ಎತ್ತುವ ಕಾಯಕ ಮಾಡುತ್ತಿದ್ದಾರೆ. ವಿಶೇಷ ಎಂದರೆ ಇಂದು ಅವರ ಜನ್ಮದಿನ ಕೂಡ ಹೌದು. 49ನೇ ವರ್ಷ ಪೂರೈಸಿ 50ನೇ ವರ್ಷಕ್ಕೆ ಕಾಲಿಟ್ಟಿರುವ ಇವರಿಗೆ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪ್ರಶಸ್ತಿಗಳು ಮತ್ತೆ ಉತ್ತಮ ಪತ್ರಕರ್ತ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅವರದೇ ಆದ ಚಾಪನ ನಡೆಸಿ ಮನೆ ಮಾತಾಗಿರುವ ನಮ್ಮೆಲ್ಲರ ಹೆಮ್ಮೆಯ ಸುಪುತ್ರ ಶ್ರೀ ಮಾದರಳ್ಳಿ ರಾಜು ಅವರು ಕೂಡ ಇವರನ್ನು ವಿಶ್ವಗುರು ಸೊಸೈಟಿ ವತಿಯಿಂದ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇವೆ. ಈ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಚ್ ಎನ್ ಗಿರೀಶ್ ಸರ್ ಅವರು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಮಾದರಳ್ಳಿ ರಾಜು ಸರ್ ಅವರು ಹಿರಿಯ ಪತ್ರಕರ್ತರಾಗಿ ಅವರು ಉತ್ತಮವಾದ ಸೇವೆಯನ್ನ ಸಲ್ಲಿಸತಕ್ಕಂಥ ಪಾತ್ರದಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಅವರ ಇಬ್ಬರಿಗೂ ಕೂಡ ನಮ್ಮ ಒಂದು ವಿಶ್ವಗುರು ಸೊಸೈಟಿ ವತಿಯಿಂದ ಸನ್ಮಾನವನ್ನ ನಿರ್ವಹಿಸುತ್ತಿದ್ದೀವಿ. ನಮ್ಮ ಅಧ್ಯಕ್ಷ ಏನೇನು ಇಲ್ಲ, ಯಾಕೆಂದ್ರೆ ಎಲ್ಲಾರೇ ನಮ್ಮ
ಇನ್ನು ಮುಂದೆ ಸಹ ಎಲ್ಲ ಶಾಲೆಗಳನ್ನ ನಿರ್ಮಿಸಿ ಎಲೆಮರೆ ಕಾಯ್ದಿರುವಂತಹ ಎಲ್ಲ ಗುರಿಗಳನ್ನ ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.